ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿ ಕಾಲಿ ನಾಮ ರೂಪೆ ಕೃಷ್ಣ ಅವತಾರ್, ನಾಮ ಹೊಯ್ತೆ ಹಾಯ ಸರ್ವ ಜಗತ್ ನಿಸ್ತಾರ್. ಈ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮ ಭಗವಂತನ ಅವತಾರವಾಗಿದೆ. ಸರಳವಾಗಿ ಇದನ್ನು ಜಪಿಸುವುದರಿಂದ ಒಬ್ಬನು ಭಗವಂತನ ಜೊತೆ ನೇರ ಸಂಘದಲ್ಲಿ ಇದ್ದ ಹಾಗೆ. ಯಾರೇ ಈ ಮಾರ್ಗವನ್ನು ಅನುಸರಿಸಲಿ ಖಂಡಿತವಾಗಿಯೂ ಅವನು ಮುಕ್ತನಾಗುತ್ತಾನೆ, ಭಗವಂತನಲ್ಲಿಗೆ ಬರುತ್ತಾನೆ ಅಂತ ಹೇಳುತ್ತದೆ ಚೈತನ್ಯ ಚರಿತಾಮೃತ ಆದಿಲೀಲಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರವನ್ನು ಪ್ರತಿನಿತ್ಯ ಜಪಿಸುವುದರಿಂದ ನಾವು ಭಗವಂತನ ಜೊತೆ ನೇರ ಸಂಘದಲ್ಲಿ ಇರುತ್ತೇವೆ. ಸೊ ಯಾರಾದರೂ ಕೇಳ್ಬೋದು, ಭಗವಂತನ ಲೇಟೆಸ್ಟ್ ಅವತಾರ ಯಾವುದು ಅಂತ. ಈಗ ಜಸ್ಟ್ 1 ಸೆಕೆಂಡ್ಗಿಂತ ಹಿಂದೆ ಆಯಿತು ಭಗವಂತನ ಲೇಟೆಸ್ಟ್ ಅವತಾರ. ಯಾವಾಗ? ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ್ನಲ್ಲ, ಆವಾಗಲೇ ಆಯಿತು ಭಗವಂತನ ಅವತಾರ ನಾಮರೂಪದಲ್ಲಿ. ಯಾಕೆಂದರೆ ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ್. ಕಲಿಯುಗದಲ್ಲಿ ಭಗವಂತ ನಾಮದ ರೂಪದಲ್ಲಿ ಅವತಾರವನ್ನು ಎತ್ತುತ್ತಾರಂತೆ. ನಾಮ್ನಾಮಕಾರಿ ಬಹುಧಾ ನಿಜ ಸರ್ವ ಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಇದೃಶಾಮಿಹ ಜನಿನಾನುರಾಗಃ. ನಾಮ್ನಾಮಕಾರಿ ಬಹುಧಾ ನಿಜ ಸರ್ವ ಶಕ್ತಿ. ಭಗವಂತ ತನ್ನ ನಾಮದಲ್ಲಿ ಎಲ್ಲಾ ಶಕ್ತಿಯನ್ನ ಅವರು ಹೂಡಿದ್ದಾರೆ. ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ. ಯಾವ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ, ಯಾವ ನಿಯಮಗಳಿಲ್ಲ ಭಗವಂತನ ನಾಮ ಜಪವನ್ನು ಜಪಿಸೋದಕ್ಕೆ. ಇದನ್ನ ಜಪಿಸೋದ್ರಿಂದ ಅವರ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಸೌಭಾಗ್ಯ ಎಲ್ಲವೂ ಅವರಿಗೆ ಪ್ರಾಪ್ತವಾಗುವುದು. ಆದರೆ ದುರ್ದೈವಂ ಇದಶಂ ಇಹ ಜನಿನಾನುರಾಗ. ದುರ್ದೈವವೆಂದರೆ ಜನರಿಗೆ ಇದರಲ್ಲಿ ಅನುರಾಗವಿಲ್ಲ, ಜನರಿಗೆ ಇದರಲ್ಲಿ ಆಸಕ್ತಿ ಇಲ್ಲ, ಅದು ನಿಜವಾದ ದುರ್ದೈವ. ಸೊ ಇದು ಸಾಧನ ಭಕ್ತಿಯನ್ನ ಮಾಡೋದಕ್ಕೆ ಇರುವಂತಹ ಸುಲಭವಾದ ವಿಧಾನ ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು. ಸೊ ಇದು ಸುಲಭವಾಗಿದೆ ಅಲ್ವಾ? ಸರಳವಾಗಿಯೂ ಇದೆ. ಮಾಡೋದಕ್ಕೆ ಸಾಧ್ಯನಾ ಇದು? ಎಸ್, ಖಂಡಿತವಾಗ್ಲೂ ಸಾಧ್ಯವಿದೆ. ಸೊ ಇದರ ಬಗ್ಗೆ ನಿಮ್ಗೀಗ ಸಂಪೂರ್ಣ ಮನವರಿಕೆ ಆಗಿದೆಯಾ? ಖಂಡಿತವಾಗ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ಪ್ರಯತ್ನ ಮಾಡಬೇಕೆಂಬ ಇಚ್ಛೆ ನಿಮ್ಮಲ್ಲಿ ಮೂಡಿದೆಯಾ? ಖಂಡಿತವಾಗ್ಲೂ ಪ್ರಯತ್ನಿಸಿ. ಸೊ ಇದನ್ನು ನೀವು ಪ್ರಯತ್ನಿಸಿದ್ರಂತ ಇದ್ದರೆ ನಿಮ್ಮ ಜೀವನದಲ್ಲಿ, ಅಂದರೆ ಯಾವಾಗ ನೀವು ಹರಿಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುತ್ತೀರೋ ನಿಮ್ಮ ಜೀವನದಲ್ಲಿ ಭಕ್ತಿಯೋಗ ಪ್ರಾರಂಭವಾಯಿತು ಅಂತ. ಈಗ ಕೆಲವರು ಹೇಳ್ಬೋದು, ನಾವು ಆಫೀಸಿಗೆ ಹೋಗ್ತೇವೆ, ನಾವು ತುಂಬ ಬ್ಯುಸಿ ಇರ್ತೇವೆ, ನಮಗೆ ಹೀಗೆ ಬೆಳಿಗ್ಗೆ ಎದ್ದು ಜಪ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ, ಪೂಜೆ ಮಾಡೋದಕ್ಕೆಲ್ಲ ನಮಗೆ ಪುರ್ಸೊತ್ತಿಲ್ಲ, ಬೇರೆ ಯಾವುದಾದ್ರೂ ವಿಧಾನ ಇದ್ದರೆ ಹೇಳಿ ಸುಲಭವಾದದ್ದು ಅಂತ. ಭಗವಂತ ಹೇಳ್ತಾರೆ, ಎಸ್, ಇನ್ನೊಂದು ವಿಧಾನ ಇದೆ, ಥರ್ಡ್ ಬೆಸ್ಟ್. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದೇ ಇದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಸೊ ನೀನು ನನಗೋಸ್ಕರ ಕೆಲಸ ಮಾಡು. ಹೇಗೆ ಭಗವಂತನಿಗೋಸ್ಕರ ಕೆಲಸ ಮಾಡುವಂಥದ್ದು? ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಯಾವುದೇ ತಪಸ್ಸನ್ನು ಮಾಡು, ಅದನ್ನು ನನಗೆ ಕಾಣಿಕೆಯನ್ನಾಗಿ ಅರ್ಪಿಸು ಅಂತ ಭಗವಂತ ಹೇಳ್ತಾರೆ. ಸೊ ನೀನು ಏನೇ ಕೆಲಸವನ್ನ ಮಾಡು, ಅದನ್ನು ನನಗೆ ಅರ್ಪಿಸಿದಾಗ ನೀನು ನನಗೋಸ್ಕರ ಕೆಲಸ ಮಾಡಿದಾಗೆ ಆಗುತ್ತದೆ. ಉದಾಹರಣೆಗೆ ಈಗ ಆಫೀಸಿಗೆ ಹೋಗುವವರು, ಅಲ್ಲಿ ಅವರು ಕೆಲಸ ಮಾಡುವಾಗ ಭಗವಂತನ ಸ್ಮರಣೆಯೊಂದಿಗೆ ಕೆಲಸ ಮಾಡುವಂಥದ್ದು. ತಾವು ದುಡಿದು ತಂದಿರುವ ಒಂದು ಆದಾಯದಿಂದ ಒಂದು ಸ್ವಲ್ಪ 1% 2% ಭಗವಂತನಿಗೆ ಕಾಣಿಕೆಯಾಗಿ ಅರ್ಪಿಸಿದಾಗ ಅವರ ಇನ್ಕಮ್ ಕೂಡ ಪ್ಯೂರಿಫೈ ಆಗುತ್ತದೆ. ಸೊ ಅವರು ಭಗವಂತನಿಗೋಸ್ಕರ ಕೆಲಸ ಮಾಡಿದ ಹಾಗೆ ಆಗುತ್ತದೆ. ಸೊ ಇದು ಕೂಡ ಒಂದು, ಈ ಮೂಲಕ ಕೂಡ ಭಗವಂತನಲ್ಲಿಗೆ ಬರ್ಬೋದು ಅಂತೇಳಿ ಭಗವಂತ ನಮಗೆ ಆಪ್ಷನ್ಸನ್ನು ಕೊಡ್ತಾರೆ. ಸೊ ಕೆಲವರು ಹೇಳ್ತಾರೆ ಅದು ಕೂಡ ಕಷ್ಟ ಆಗುತ್ತಾ? ಭಗವಂತ ಇನ್ನೊಂದು ವಿಧಾನವನ್ನು ಹೇಳುತ್ತಾರೆ. ಅಥಹಿತಾದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲಗಳನ್ನು ತ್ಯಾಗ ಮಾಡಿ
ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಸೊ ನಿನಗೆ ಅದು ಕಷ್ಟ ಆಗುತ್ತಾ ನನಗೋಸ್ಕರ ಕೆಲಸ ಮಾಡೋದಕ್ಕೆ? ನೋ ಪ್ರಾಬ್ಲಮ್, ಕರ್ಮಫಲವನ್ನು ತ್ಯಾಗ ಮಾಡು. ಸೊ ಆ ಮೂಲಕ ಕೂಡ, ಆದರೆ ಇದರಲ್ಲಿ ಗ್ಯಾರಂಟಿ ಅಂತ ಏನು ಇಲ್ಲ, ನೀನು ಕ್ರಮೇಣ ನನ್ನಲ್ಲಿಗೆ ಬರುವೆ ನೀನು ಈ ಥರ ಮಾಡೋದ್ರಿಂದ ಅಂತ. ಸೊ ಹೀಗೆ ಭಗವಂತ 12ನೇ ಅಧ್ಯಾಯದಲ್ಲಿ ಹಲವಾರು ಆಪ್ಷನ್ಸನ್ನು ಕೊಡ್ತಾರೆ ಅಲ್ವಾ. ಏನಕೇನ ಉಪಾಯೇನ ಮನ ಕೃಷ್ಣ ನಿವೇಶಯ, ಹೇಗಾದರೂ ಸರಿ ನೀನು ನನ್ನಲ್ಲಿಗೆ ಬರುವ ಇಚ್ಛೆಯನ್ನು ಬೆಳೆಸಿಕೊ. ಅನನ್ಯ ಭಕ್ತಿಯನ್ನಾದರೂ ಮಾಡು, ಸಾಧನ ಭಕ್ತಿಯನ್ನಾದರೂ ಮಾಡು, ನನಗೋಸ್ಕರ ಕೆಲಸವನ್ನಾದರೂ ಮಾಡು, ಅಥವಾ ನೀನು ಕರ್ಮಫಲ ತ್ಯಾಗವನ್ನಾದರೂ ಮಾಡು. ಬಟ್ ಒಟ್ಟಿನಲ್ಲಿ ನೀನು ನನ್ನ ಜೊತೆ ಕನೆಕ್ಟ್ ಆಗು, ಇದರಿಂದ ನಿನಗೆ ಒಳ್ಳೆಯದು. ಸೊ ನಿನ್ನ ಒಳಿತಿಗೋಸ್ಕರ ನಾನು ಇದನ್ನ ಹೇಳ್ತಾ ಇರುವಂಥದ್ದು ಅಂತ ಭಗವಂತ ಹಲವಾರು ಆಪ್ಷನ್ಸನ್ನು ಕೊಡ್ತಾರೆ. ಅಂದರೆ ಭಗವಂತನ ಉದ್ದೇಶ ಏನು? ಎಲ್ಲರೂ ನನ್ನಲ್ಲಿಗೆ ಬರುವಂತಾಗಲಿ. ಸೊ ಒಂದು ವರ್ಗದವರು ಮಾತ್ರ ಅಲ್ಲ, ಅವರವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವ್ರು ನನ್ನ ಜೊತೆ ಕನೆಕ್ಟ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಭಗವಂತ ಇಲ್ಲಿ ಹಲವಾರು ಆಪ್ಷನ್ಸನ್ನು ಕೊಡ್ತಾರೆ. ಸೊ ಅದು ಕಷ್ಟ ಆಗುತ್ತಾ? ಇನ್ನೊಂದು ಆಪ್ಷನನ್ನು ಭಗವಂತ ಕೊಡ್ತಾರೆ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನತ್ ಕರ್ಮ ಫಲ ತ್ಯಾಗಶ್ಚಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ. ಯಾಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು. ಈಗ ಜ್ಞಾನವನ್ನಾದರೂ ನೀನು ಪಡೆದುಕೋ, ನನ್ನ ಬಗೆಗಿನ ಜ್ಞಾನವನ್ನ ನೀನು ಪಡೆದುಕೋ. ಆದರೆ ಜ್ಞಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ. ಕರ್ಮಫಲ ತ್ಯಾಗಕ್ಕಿಂತ ನನಗಾಗಿ ಕೆಲಸ ಮಾಡುವುದು ಉತ್ತಮ. ನನಗಾಗಿ ಕೆಲಸ ಮಾಡೋದಕ್ಕಿಂತ ಸಾಧನ ಭಕ್ತಿ ಉತ್ತಮ. ಸಾಧನ ಭಕ್ತಿಗಿಂತ ಅನನ್ಯ ಭಕ್ತಿ ಉತ್ತಮ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಮಾರ್ಗವನ್ನ ನೀನು ಅನುಸರಿಸು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಈಗ ಎಂಥವರು ನನಗೆ ಪ್ರಿಯರು, ನನ್ನ ಭಕ್ತರು, ಯಾವ ಥರದ ಭಕ್ತರು ನನಗೆ ಪ್ರಿಯರಾಗುತ್ತಾರೆ? ಈಗ ನೀವು ಭಗವಂತನಿಗೆ ಪ್ರಿಯರಾಗಬೇಕಂತಿದ್ರೆ ಭಗವಂತ ಹೇಳುವ ರೀತಿಯಲ್ಲಿ ನಡೆದುಕೊಂಡ್ರೆ ನೀವು ಪ್ರಿಯರಾಗುತ್ತೀರಿ. ಏನದು ಅಂತೇಳಿ ನಾವು ನೋಡೋಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯಿ ಅರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಅಸೂಯೆ ಇರಬಾರ್ದು. ಇದೊಂದು ನೆಗೆಟಿವ್ ಕ್ವಾಲಿಟಿ ಅಸೂಯೆ ಅನ್ನುವಂಥದ್ದು ಅಲ್ವಾ. ಅನಸೂಯವೇ ಅಂತ ಹೇಳ್ತಾರೆ ಅರ್ಜುನನಿಗೆ ಭಗವಂತ, ನಿನಗೆ ಅಸೂಯೆ ಇಲ್ಲದೇ ಇರೋದ್ರಿಂದ ನಾನು ನಿನಗೆ ಈ ಭಗವದ್ಗೀತೆಯ ಜ್ಞಾನವನ್ನ ಬೋಧಿಸುತ್ತೇನೆ ಅಂತೇಳಿ ಅಲ್ವಾ. ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ಸೊ ಎಲ್ಲ ಜೀವಿಗಳನ್ನ ಸ್ನೇಹದಿಂದ ನೋಡಿಕೊಳ್ಳುವಂಥದ್ದು. ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನನ್ನ ಕಂಡಾಗ ನಾವು ಎಲ್ಲರಿಗೂ ನಾವು ಗೌರವವನ್ನು ಕೊಡ್ತೇವೆ, ಯಾರಿಗೆ ಕೂಡ ನಾವು ಅಗೌರವವನ್ನು ತೋರುವುದಿಲ್ಲ. ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು. ಯಾವ ಕಾರಣಕ್ಕೂ ನಾವಿಲ್ಲಿ ಒಡೆಯರಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭ್ರಮೆಯಲ್ಲಿರುತ್ತೇವೆ ನಾವು ಇಲ್ಲಿ ಒಡೆಯರು ಅಂಥೇಳಿ. ಸೊ ತಾನು ಒಡೆಯನೆಂಬ ಭಾವನೆ ಇರಬಾರದು. ಸುಖ ದುಃಖಗಳಲ್ಲಿ ಸಮಚಿತ್ತನು. ಸುಖ ದುಃಖಗಳು ಬಂದೇ ಬರುತ್ತವೆ. ಬೇಸಿಗೆಗಾಲ ಮತ್ತು ಮಳೆಗಾಲಗಳು ಚಳಿಗಾಲಗಳು ಕಾಣಿಸಿಕೊಂಡಂತೆ ಸಮಚಿತ್ತನಾಗಿರಬೇಕು, ಸಹಿಸುವುದನ್ನು ಕಲಿಯಬೇಕು ಅಂತ ಭಗವಂತ ಹೇಳ್ತಾರೆ. ಕ್ಷಮಾಶೀಲನು, ಕ್ಷಮಾಗುಣ ಕೂಡ ತುಂಬಾ ಒಳ್ಳೆಯ ಗುಣ. ಸದಾ ತೃಪ್ತನು, ಯಾವಾಗಲೂ ತೃಪ್ತನಾಗಿರುವವನು. ಸಂತುಷ್ಟನು, ತನಗೆ ಏನು ಲಭ್ಯವಾಗಿದೆಯೋ ಅದರಲ್ಲಿ ಸಂತುಷ್ಟಿಯನ್ನು ಪಡೆಯುವಂಥದ್ದು. ಆತ್ಮ ಸಂಯಮದಿಂದ ಇರುವಂಥದ್ದು. ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಂಥದ್ದು. ತನ್ನ ಮನಸ್ಸನ್ನು ಬುದ್ಧಿಯನ್ನು ಭಗವಂತನಲ್ಲಿ ನಿಲ್ಲಿಸಿರುವಂಥ ಭಕ್ತನು ನನಗೆ ಬಹಳ ಪ್ರಿಯನಾದವನು ಅಂತ ಭಗವಂತ ಹೇಳ್ತಾರೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈರ್ಮುಕ್ತೋ ಯಾಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗಿರುತ್ತಾನೆ. ಸೊ ಎಂಥದೇ ಸಂದರ್ಭದಲ್ಲೂ ಸಮಚಿತ್ತನಾಗಿರುವುದು, ಉದ್ವೇಗವನ್ನು ಪಡದೇ ಇರುವಂಥದ್ದು. ಸೊ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ನಾವು ನೋಡೋಣ ಚಿತ್ರಕೇತುವಿನ ಕಥೆಯ ಮೂಲಕ. ಒಂದು ದಿನ ಶಿವ ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಶ್ರೀಮದ್ ಭಾಗವತಂ ಕಥೆಯನ್ನ ಹೇಳ್ತಾ ಇರ್ತಾರೆ. ಸೊ ತುಂಬ ಜನ ಅದನ್ನು ಕೇಳ್ತಾ ಇರ್ತಾರೆ ಕುತ್ಕೊಂಡು. ಸೊ ಆಗ ಆಕಾಶದಲ್ಲಿ ತನ್ನ ವಿಮಾನದಲ್ಲಿ ಹೋಗ್ತಾ ಇದ್ದಂತಹ ಚಿತ್ರಕೇತು ರಾಜ ಈ ದೃಶ್ಯವನ್ನು ನೋಡಿ ನಗುತ್ತಾನೆ.
ಇದರಿಂದ ಸಿಟ್ಟಿಗೆದ್ದ ಮಾತೆ ಪಾರ್ವತಿ ಚಿತ್ರಕೇತುವಿಗೆ ಶಾಪವನ್ನ ಕೊಡುತ್ತಾಳೆ, ನೀನು ರಾಕ್ಷಸನಾಗಿ ಹುಟ್ಟು ಈ ಭೂಮಿಯಲ್ಲಿ ಅಂತೇಳಿ. ಚಿತ್ರಕೇತು ಸ್ವಲ್ಪ ಕೂಡ ವಿಚಲಿತನಾಗದೆ ಮಾತೆಗೆ ನಮಸ್ಕಾರ ಮಾಡಿ ಹೇಳುತ್ತಾನೆ, ನಿಮ್ಮ ಈ ಶಾಪ ನನಗೆ ಒಪ್ಪಿಗೆ ಇದೆ, ನನಗೆ ಸಹಮತವಿದೆ. ಆದರೆ ತಾಯೇ, ಒಂದು ಕರುಣೆಯನ್ನ ನನ್ನ ಮೇಲೆ ನೀವು ಹರಿಸಿ ಒಂದು ವರದಾನವನ್ನ ಕೊಡಿ. ನಾನು ವೃದ್ಧಾಸುರನಾಗಿ, ನಾನು ರಾಕ್ಷಸನಾಗಿ ನಾನು ಹುಟ್ಟಿದರೆ ಕೂಡ ಭಗವಂತನ ಭಕ್ತಿಯನ್ನ ನಾನು ಮರೆಯಬಾರದು ಅನ್ನುವಂಥ ವರವನ್ನ ನನಗೆ ನೀವು ಕೊಡಿ ಅಂತ ಕೇಳಿದಾಗ ಮಾತೆ ಪಾರ್ವತಿ ತಥಾಸ್ತು ಅಂತ ಹೇಳ್ತಾಳೆ. ಆಗ ಶಿವ ಹೇಳ್ತಾರೆ, ನೋಡು, ನೀನೇನೋ ಸಿಟ್ಟು ಬಂದು ಶಾಪವನ್ನ ಕೊಟ್ಟೆ ಅವನಿಗೆ, ಭಕ್ತನ ಲಕ್ಷಣ ನೋಡು, ಅವನು ನಾನು ರಾಕ್ಷಸನ ಶರೀರದಲ್ಲಿ ಇದ್ದರೆ ಕೂಡ ಭಕ್ತಿಯನ್ನ ಮರೆಯಬಾರದು ಅನ್ನುವಂಥ ವರವನ್ನ ನಿನ್ನ ಹತ್ರ ಕೇಳ್ತಾ ಇದ್ದಾನೆ, ಆಶೀರ್ವಾದವನ್ನ. ಇಂತಹ ಭಕ್ತರು ಭಗವಂತನಿಗೆ ತುಂಬಾ ಪ್ರಿಯರಾಗುತ್ತಾರೆ ಅಂತ ಶಿವ ಹೇಳ್ತಾರೆ. ಅದಾದ್ಮೇಲೆ ವೃದ್ಧಾಸುರ. ವೃದ್ಧಾಸುರನ ಕಥೆ ಶ್ರೀಮದ್ ಭಾಗವತಮಲ್ಲಿ ತುಂಬಾ ತುಂಬಾ ಸುಂದರವಾಗಿ ಅದನ್ನ ವಿವರಿಸಲಾಗಿದೆ, ಹೇಗೆ ಅವನು ಭಕ್ತನಾಗಿ ಇರುತ್ತಾನೆ ರಾಕ್ಷಸನಾದರು ಅಂತೇಳಿ. ಇಂತಹ ಭಕ್ತರು ನನಗೆ ತುಂಬಾ ಪ್ರಿಯರಾಗುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ, ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಎಲ್ಲ ರೀತಿಯಲ್ಲೂ ಸಮಾನವಾಗಿರುವಂಥದ್ದು, ಅತಿಯಾದ ಶ್ರಮವನ್ನ ಪಡೆದೇ ಇರುವಂಥದ್ದು, ಭಗವಂತನ ಮೇಲೆ ಅವಲಂಬಿತನಾಗಿರುವಂಥ ಭಕ್ತನು ನನಗೆ ಬಹುಪ್ರಿಯನಾಗುತ್ತಾನೆ. ನನ್ನ ಮೇಲೆ ಯಾರು ಅವನು ಅವಲಂಬಿತನಾಗಿರುತ್ತಾನೋ ಇಂಥವನು ನನಗೆ ತುಂಬಾ ಪ್ರಿಯನಾಗಿರುತ್ತಾನೆ ಅಂತ ಭಗವಂತ ಹೇಳ್ತಾರೆ. ಯೋ ನ ರುಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕ ಪಡುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಎಂಥದೇ ಸಂದರ್ಭದಲ್ಲೂ ದುಃಖ ಪಡದೆ ಇರುವಂಥದ್ದು, ಅತಿಯಾದ ಹರ್ಷವನ್ನ ಪಡದೆ ಅಂದರೆ ಸಂತೋಷವನ್ನ ಪಡದೆ ಇರುವಂಥದ್ದು, ದುಃಖವನ್ನು ಪಡದೆ ಇರುವಂಥದ್ದು, ಶೋಕಿಸದೆ ಇರುವಂಥದ್ದು, ಶುಭಾಶುಭಗಳನ್ನು ಪರಿತ್ಯಾಗ ಮಾಡುವಂಥದ್ದು, ಎಲ್ಲವೂ ಶುಭವಾಗಿರುತ್ತದೆ ಭಕ್ತನಿಗೆ ಅಂತೇಳಿ. ಪ್ರಹ್ಲಾದನ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಬೋದು. ಎಂಥ ಸಂದರ್ಭದಲ್ಲೂ ಪ್ರಹ್ಲಾದ ವಿಚಲಿತನಾಗಿಲ್ಲ, ಭಗವಂತನ ಅಭಯಹಸ್ತ ಅವನ ಮೇಲೆ ಇತ್ತು. ಹಲವಾರು ರೀತಿಯಲ್ಲಿ ಅವನನ್ನ ಕೊಲ್ಲುವ ಪ್ರಯತ್ನ ನಡೆಯಿತು, ಆದರೂ ಪ್ರಹ್ಲಾದ ಅವನು ನಿಶ್ಚಿಂತೆಯಿಂದ ಇರುತ್ತಾನೆ. ಇಂತಹ ಭಕ್ತನು ನನಗೆ ತುಂಬಾ ಪ್ರಿಯ ಅಂತ ಭಗವಂತ ಹೇಳ್ತಾರೆ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪ ತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹುಪ್ರಿಯನಾದವನು. ಶತ್ರುಗಳು ಮಿತ್ರರ ವಿಷಯದಲ್ಲಿ ಒಂದೇ ರೀತಿ ಇರುವವನು. ಅಂಬರೀಷ ಮಹಾರಾಜನ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಬೋದು. ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿದ್ದಾನೆ, ಅವನು ಸಮಚಿತ್ತನಾಗಿದ್ದ. ಕಲ್ಮಶವನ್ನು ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನಾಗಿರುವಂಥದ್ದು, ಒಳ್ಳೆಯವರ ಸಂಘ, ಭಕ್ತರ ಸಂಘ ಮಾಡುವಂಥದ್ದು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು. ಮೌನವೆಂದರೆ ಇಲ್ಲಿ ಅಸಂಬದ್ಧವಾಗಿ ಮಾತನಾಡದೆ ಇರುವಂಥದ್ದು. ಭಗವಂತನ ಬಗ್ಗೆ ಮಾತನಾಡಿದ್ರು ಕೂಡ ಅವನು ಮೌನಿ ಅಂತಲೇ ಅರ್ಥ. ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು ಅಂದರೆ ಅತಿಯಾದ ಅಟ್ಯಾಚ್ಮೆಂಟ್ ಅನ್ನು ಬೆಳೆಸಿಕೊಳ್ಳದೆ ಇರುವಂಥದ್ದು ತನ್ನ ವಾಸಸ್ಥಳದ ಬಗ್ಗೆ. ಸ್ಥಿರಮತಿಯಾಗಿರುವವನು. ಇವನು ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ತುಂಬಾ ಪ್ರಿಯನಾದವನು. ಈಗ ನಮ್ಮ ಜೊತೆ ನಮ್ಮ ವರ್ತನೆ, ನಾವು ಹೇಗಿರಬೇಕು, ಬೇರೆಯವರ ಜೊತೆ ನಾವು ಯಾವ ಥರ ಇರಬೇಕು, ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಜೀವನದಲ್ಲಿ, ಅದಾದ್ಮೇಲೆ ಭಗವಂತನ ಜೊತೆ ನಾವು ಹೇಗಿರಬೇಕು ಅನ್ನೋದನ್ನ ನಾವು ಈ ಶ್ಲೋಕಗಳಲ್ಲಿ ತಿಳಿದುಕೊಳ್ಬಹುದು. ನಮ್ಮ ಜೊತೆ ನಾವು ಹೇಗಿರಬೇಕು, ನಿರ್ಮಾಣ ನಿರಹಂಕಾರ, ನಾವೇ ಒಡೆಯರೆಂಬ ಭಾವನೆಯನ್ನು ತ್ಯಜಿಸುವಂಥದ್ದು, ಅಹಂಕಾರದಿಂದ ಮುಕ್ತರಾಗುವಂಥದ್ದು, ಎಲ್ಲ ಅಂದರೆ ಕಷ್ಟಗಳಿಂದ ನಾವು ಮುಕ್ತರಾಗುವಂಥದ್ದು, ಅತಿಯಾದ ಪರಿಶ್ರಮವನ್ನು ಪಡೆದೇ ಇರುವಂಥದ್ದು. ಬೇರೆಯವರ ಜೊತೆ ಹೇಗಿರಬೇಕು, ಅಸೂಯೆ ಪಡದೇ ಇರುವಂಥದ್ದು, ಎಲ್ಲರನ್ನ ಸಮನಾಗಿ ನೋಡುವಂಥದ್ದು. ಸಮ ಶತ್ರುಚ ಮಿತ್ರೇಚ. ಉದಾಸೀನ ಅಂದರೆ ಅನಾವಶ್ಯಕವಾದ ವಿಷಯಗಳಲ್ಲಿ ಉದಾಸೀನ, ಮೌನವಾಗಿರುವಂಥದ್ದು ಅಂದರೆ
ಅನಾವಶ್ಯಕ ವಿಷಯಗಳನ್ನು ಮಾತನಾಡದೆ ಇರುವಂಥದ್ದು. ಸೊ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು, ನಾವು ಹೇಗಿರಬೇಕು ಜೀವನದಲ್ಲಿ? ಸಂತುಷ್ಟ, ತೃಪ್ತಿಯನ್ನು ಹೊಂದಿರಬೇಕು. ಕ್ಷಮಾಗುಣ ತುಂಬ ದೊಡ್ಡ ಗುಣ. ಶುಚಿ, ಆಂತರಿಕವಾಗಿ ಬಾಹ್ಯವಾಗಿ. ದಕ್ಷನಾಗಿರುವಂಥದ್ದು. ಭಕ್ತನಾಗಿರುವ ಮಾತ್ರಕ್ಕೆ ಅವನು ಪೆದ್ದನಾಗಿರ್ಬೇಕಾಗಿಲ್ಲ, ದಕ್ಷನಾಗಿರ್ಬೇಕು ಅವನು. ಶೋಚತಿ ಕಾಂಕ್ಷತಿ, ಯಾವುದೇ ಒಂದು ವಿಷಯಕ್ಕೂ ಅತಿಯಾಗಿ ಸುಖ ದುಃಖ ಪಡದೆ ಇರುವಂಥದ್ದು. ಸೊ ಭಗವಂತನ ಜೊತೆ ನಾವು ಹೇಗಿರಬೇಕು? ಮೈ ಅರ್ಪಿತ ಮನೋಬುದ್ಧಿರ್, ನಮ್ಮ ಮನಸ್ಸು ನಮ್ಮ ಬುದ್ಧಿ ಎಲ್ಲವನ್ನ ಭಗವಂತನಿಗೆ ನಾವು ಅರ್ಪಿಸಬೇಕು. ದೃಢ ನಿಶ್ಚಯದಿಂದ ನಾವು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕು, ಸ್ಥಿರಮತಿಯಿಂದ ಅಂತ ಹೇಳಿ. ಈಗ ಡೆಕೋರೇಟಿವ್ ಲ್ಯಾಂಪ್ಸ್ ಎಲ್ಲ ಇರುತ್ತೆ, ಲೈಟ್ಸ್, ಅದು ನೋಡೋದಕ್ಕೆ ಆಕರ್ಷಕವಾಗಿ ಕಾಣ್ಬೋದು. ಆದರೆ ಅದನ್ನು ಪ್ಲಗ್ ಕನೆಕ್ಟ್ ಮಾಡಲಿಲ್ಲ ಅಂದರೆ, ವಿದ್ಯುತ್ ಶಕ್ತಿ ಅದಕ್ಕೆ ಕನೆಕ್ಟ್ ಆಗಲಿಲ್ಲ ಅಂದರೆ ಅದು ಅದರ ಉಪಯೋಗ ಅಂದರೆ ಏನು, ಅದರ ಬಳಕೆಯನ್ನು ನಾವು ಮಾಡಿದಾಗೆ ಆಗೋದಿಲ್ಲ. ಅದೇ ಥರ ಒಬ್ಬನಲ್ಲಿ ಎಷ್ಟೇ ಒಳ್ಳೆ ಗುಣಗಳು ಇರಬಹುದು, ಭಕ್ತಿ ಅನ್ನುವಂಥದ್ದು ಅವನಲ್ಲಿ ಇರಲಿಲ್ಲ ಅಂದರೆ ಆ ಒಳ್ಳೆ ಗುಣಕ್ಕೆ ಯಾವ ಬೆಲೆ ಇಲ್ಲ. ಯಾಕೆಂದರೆ ಭಕ್ತಿಯೇ ಧರ್ಮವೇ ಮಾನವ ಜೀವನದ ಉದ್ದೇಶ. ಇದು ನಮ್ಮನ್ನು ಪ್ರಾಣಿಗಳಿಗಿಂತ ಬೇರೆ ಮಾಡುವಂಥದ್ದು ಅಲ್ವಾ? ಸೊ ಭಕ್ತಿ, ಕೃತಜ್ಞತಾ ಪೂರ್ವಕವಾಗಿ ನಾವು ಭಗವಂತನಿಗೆ ಸಲ್ಲಿಸುವ ಪ್ರೀತಿಪೂರ್ವಕ ಸಂಬಂಧ ಭಕ್ತಿ. ಇದು ಭಕ್ತಿ ಸೇವೆ. ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಸ್ಥೇತೀವ ಮೇ ಪ್ರಿಯಾಹ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಸೊ ಭಗವಂತ ಹೇಳ್ತಾರೆ, ಅವರು ನನಗೆ ಬಹು ಪ್ರಿಯರಾಗುತ್ತಾರೆ ಭಕ್ತಿ ಸೇವೆಯ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವವರು ಅಂತೇಳಿ. ಸೊ ಇದಕ್ಕೆ ನಾವೊಂದು ಕಥೆಯನ್ನ ಕೇಳೋಣ. ಬಿಲ್ವಮಂಗಳ ಠಾಕೂರ್ ಅಂತೇಳಿ ಅವರ ಕಥೆಯನ್ನ ನಾವು ಕೇಳೋಣ. ಬಿಲ್ವಮಂಗಳ ಠಾಕೂರ್ ಅವರು ಮೂಲತಃ ಕೇರಳದವರು ಅಂತ ಹೇಳಲಾಗುತ್ತದೆ. ಅವರು ಭಕ್ತಿ ಮಾರ್ಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಆದರೆ ಕೂಡ ಅಂದರೆ ಅಂಥ ಒಂದು ಭಕ್ತಿ ಎಲ್ಲ ಸುಮ್ಮನೆ ಮಾಡ್ತಾ ಇದ್ರು ಅಷ್ಟೆ. ಆದರೆ ಅವರಿಗೆ ಒಂದು ವೇಶ್ಯೆಯ ಜೊತೆ ಅಂದರೆ ಒಂದು ಅತಿಯಾದ ಒಂದು ಅಟ್ಯಾಚ್ಮೆಂಟ್ ಇತ್ತು. ಪ್ರತಿದಿನ ಅವಳನ್ನು ನೋಡ್ಬೇಕನ್ನುವಂಥ ಇಚ್ಛೆ. ಸೊ ಒಂದು ದಿವಸ ಧಾರಾಕಾರ ಮಳೆ ಸುರಿತಾ ಇದೆ. ಅವನ ತಂದೆ ಅಸ್ವಸ್ಥರಾಗಿ ಮಲಗಿದ್ದಾರೆ. ಅಂತಹ ಸಂದರ್ಭದಲ್ಲೂ ಆ ವೇಶ್ಯೆಯನ್ನು ನೋಡಬೇಕನ್ನುವಂಥ ಇಚ್ಛೆ. ಆ ಮಳೆಯ ನಡುವೆ ನಡೆದುಕೊಂಡು ಹೋಗ್ತಾರೆ ಒದ್ದೆಯಾಗಿ. ನದಿ ತುಂಬಿ ಹರಿತಾ ಇರುತ್ತೆ ಪ್ರವಾಹದಿಂದ. ನದಿಯನ್ನ ದಾಟಿ ಹೋಗ್ಬೇಕು, ಅವಳ ಮನೆಗೆ ಹೋಗ್ಬೇಕಂತಿದ್ರೆ ನದಿಯನ್ನ ದಾಟಿ ಹೋಗುವುದು ತುಂಬಾನೇ ಕಷ್ಟಕರವಾಗಿರುವಂಥ ಒಂದು ವಿಷಯ. ಯಾಕೆಂದ್ರೆ ಅದು ನದಿ ತುಂಬಿ ಹರಿತಾ ಇದೆ. ಒಂದು ಶವ ಹರಿದು ಹೋಗ್ತಾ ಇರುತ್ತೆ ನದಿಯಲ್ಲಿ. ಅದರ ಸಹಾಯದಿಂದ ನದಿಯನ್ನ ದಾಟ್ತಾರೆ. ಆ ವೇಶ್ಯೆಯ ಮನೆಯ ಮುಂಬಾಗಿಲು ಕ್ಲೋಸ್ ಆಗಿರುತ್ತೆ, ಹಿಂಬಾಗಿಲಿನಿಂದ ಪ್ರವೇಶಿಸ್ತಾರೆ. ಹೀಗೆ ಮಳೆಗೆ ಒದ್ದೆಯಾಗಿ ಇಂತಹ ಪರಿಸ್ಥಿತಿಯಲ್ಲೂ ತನ್ನ ಮನೆಗೆ ಬಂದಿರುವಂತಹ ಬಿಲ್ವಮಂಗಳ ಠಾಕೂರರನ್ನ ನೋಡಿರುವಂತಹ ವೇಶ್ಯೆಗೆ ಆಶ್ಚರ್ಯವಾಗುತ್ತದೆ. ಅವಳಿಗೆ ಜಿಗುಪ್ಸೆ ಕೂಡ ಆಗುತ್ತದೆ ಅವನನ್ನ ನೋಡಿ. ಹೇಳ್ತಾಳೆ, ಇಂಥ ಒಂದು ಕೆಟ್ಟ ಬಂಧನ ನಿನಗೆ ನನ್ನ ಜೊತೆ ಯಾಕೆ, ಇಂಥ ಅಟ್ಯಾಚ್ಮೆಂಟ್? ಸೊ ಇಷ್ಟು ಕಷ್ಟಪಟ್ಟಾದ್ರೂ ನನ್ನನ್ನು ನೋಡ್ಬೇಕನ್ನುವಂತಹ ಈ ಇಚ್ಛೆ ಯಾಕೆ ನಿನಗೆ? ಈ ಕಾಮನೆ ನಿನ್ನ ಮನಸ್ಸಿನಲ್ಲಿ ಯಾಕೆ ಇದೆ? ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನ ಕೃಷ್ಣನ ಮೇಲೆ ಏನಾದರೂ ಇಟ್ಟಿದ್ರೆ ನಿನ್ನ ಜೀವನ ಸಾರ್ಥಕವಾಗ್ತಾ ಇತ್ತು ಅಂತ ಅವಳು ಹೇಳ್ತಾಳೆ. ಇದ್ದಕ್ಕಿದ್ದಾಗಿ ಜ್ಞಾನೋದಯವಾದಾಗುತ್ತೆ ಬಿಲ್ವಮಂಗಳ ಠಾಕೂರರಿಗೆ. ಹೌದಲ್ವಾ? ಸೊ ಯಾಕೆ ಬೇಕು ನನಗೆ ಈ ಅನಾವಶ್ಯಕವಾದಂಥ ಬಂಧನ? ಕೃಷ್ಣನ ಮೇಲೆ ನಾನು ಕೃಷ್ಣನನ್ನ ಇಷ್ಟು ಪ್ರೀತಿಸಿದ್ರೆ ನಾನು ಇಷ್ಟೊತ್ತಿಗೆ ಅಂದರೆ ಜೀವನದಲ್ಲಿ ಎಷ್ಟೋ ಒಂದು ಮುಂದಕ್ಕೆ ನಾನು ಹೋಗ್ತಾ ಇದ್ದೆ ಅಂತ ತಕ್ಷಣವೇ ಅಲ್ಲಿಂದ ಹೊರಡ್ತಾರೆ ಬಿಲ್ವಮಂಗಳ ಠಾಕೂರ್. ಸೊ ಹೇಳಲಾಗುತ್ತೆ, ಗುರುವೇ ಆ ವೇಶ್ಯ ರೂಪದಲ್ಲಿ ಬಂದು ಅವನಿಗೆ ಬುದ್ಧಿವಾದವನ್ನು ಹೇಳಿದ್ರು ಅಂತ. ಬಿಲ್ವಮಂಗಳ ಠಾಕೂರ್ ತಕ್ಷಣವೇ ಬರ್ತಾರೆ. ಬಂದು ಸ್ವಲ್ಪ ದಿವಸಗಳ ನಂತರ ಅವರು ವೃಂದಾವನಕ್ಕೆ ಹೋಗ್ತಾರೆ ಕಾಲ್ನಡಿಗೆಯಲ್ಲಿ. ಸೊ ವೃಂದಾವನಕ್ಕೆ ಹೋಗುವಾಗ ಕೂಡ ತುಂಬ ಕಷ್ಟವನ್ನು ಅವರು ಅನುಭವಿಸ್ತಾರೆ. ಅದಾದಮೇಲೆ ವೃಂದಾವನದಲ್ಲಿ ಭಕ್ತಿ ಮಾರ್ಗದಲ್ಲಿ ತೊಡಗಿಕೊಂಡಿರುತ್ತಾರೆ. ಅವರಿಗೆ ಅಲ್ಲಿ ಕೂಡ ಒಬ್ಬಳು ವಿವಾಹಿತ ಮಹಿಳೆಯೊಂದಿಗೆ ಅವರು ಆಕರ್ಷಿತರಾಗುತ್ತಾರೆ. ಅದಾದಮೇಲೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಸೊ ನಾನು ಇಷ್ಟು ದೂರ ಬಂದ ಮೇಲೆ ಕೂಡ, ವೃಂದಾವನದಲ್ಲಿ ಭಕ್ತಿಯನ್ನು ಮಾಡಬೇಕಂತ ಬಂದ ಮೇಲೆ ಕೂಡ ಯಾಕೆ ನನಗೆ ಈ ಒಂದು ಕೆಟ್ಟ ಆಕರ್ಷಣೆ ಯಾಕೆ ನನಗೆ ಬರ್ತಾ ಇದೆ? ಸೊ ಒಂದು ಮಹಿಳೆಯರಿಂದ, ಒಂದು ವಿವಾಹಿತ ಮಹಿಳೆಯಿಂದ ನಾನು ಆಕರ್ಷಿತನಾದ್ನಲ್ಲ. ಸೊ ಈ ಕಣ್ಣುಗಳು ಇರುವುದರಿಂದ ನಾನು ಆಕರ್ಷಿತನಾಗುತ್ತಿದ್ದೇನೆ ಬೇರೆಯವರಿಂದ. ಸೊ ಈ ಕಣ್ಣುಗಳೇ ಇಲ್ಲದಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ, ಆಕರ್ಷಣೆ ಅನ್ನುವಂಥದ್ದು ಇರುವುದಿಲ್ಲ ಅಂತ ಹೇಳಿ ಅವರು ತಮ್ಮ ಕಣ್ಣನ್ನು ಕಿತ್ತು ಬಿಡುತ್ತಾರೆ. ಕೃಷ್ಣನ ರೂಪವನ್ನು ನನ್ನ ಹೃದಯದಲ್ಲಿ ನಾನು ತುಂಬಿಕೊಂಡಿದ್ದೀನಿ, ಸಾಕು ಅಷ್ಟೇ ನನಗೆ ಅಂತೇಳಿ ತಮ್ಮ ಕಣ್ಣನ್ನು ಕಿತ್ತು ಬಿಟ್ಟು ಕೃಷ್ಣನ ಸೇವೆಗೆ ಮೀಸಲಿಡುತ್ತಾರೆ ತಮ್ಮ ಜೀವನವನ್ನು. ಕೃಷ್ಣನನ್ನೇ ತನ್ನ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಹಲವಾರು ಕೃತಿಗಳನ್ನು ರಚಿಸುತ್ತಾರೆ. ಯಾರೋ ಅದನ್ನು ಲಿಪಿಬದ್ಧ ಕೂಡ ಗೊಳಿಸ್ತಾರೆ. ಭಗವಂತನ ನಾಮ
ಜಪವನ್ನು, ಕೀರ್ತನೆಗಳನ್ನು ಹಾಡುತ್ತಾ, ಕೃತಿಗಳನ್ನು ಅವರು ಹಾಡುತ್ತಾ, ಹೀಗೆ ಅವರು ಸಂಪೂರ್ಣವಾಗಿ ಭಕ್ತಿಯಲ್ಲಿ ನಿರತರಾಗಿರುತ್ತಾರೆ. ಕೃಷ್ಣನೇ ಸ್ವತಃ ಅವರ ಮುಂದೆ ಬಂದು ಕುಳಿತುಕೊಂಡು ಕೇಳ್ತಾ ಇದ್ದರಂತೆ ಅವರು ಹಾಡ್ತಾ ಇರುವಾಗ. ಸೊ ಹೀಗೆ ಅವರು ಭಗವಂತನಿಗೆ ಬಹು ಪ್ರಿಯರಾದರು. ಸೊ ಇಲ್ಲಿ ಹೇಳ ಬಯಸುವುದೇನೆಂದರೆ, ಎಂಥದೇ ಒಂದು ಇದಿರಲಿ, ಈಗ ಭಗವಂತನ ಮುಂದೆ ಹೋಗುವುದಕ್ಕೆ ಯಾವ ರೀತಿಯ ಭಯವನ್ನು ನಾವು ಪಡಬೇಕಾಗಿಲ್ಲ. ಸೊ ಈ ಕಲಿಯುಗದಲ್ಲಿ ಇರುವಂತಹ ಜನರು ಪಾಪವನ್ನು ಮಾಡೇ ಮಾಡ್ತಾರೆ ಅಲ್ವಾ. ಆದರೆ ಭಕ್ತಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಪರಿಶುದ್ಧಗೊಳಿಸಬಹುದು. ಆದ್ದರಿಂದ ನಾವು ಭಗವಂತನ ಮುಂದೆ ಹೋಗುವುದಕ್ಕೆ ಯಾವ ರೀತಿಯ ಸಂಕೋಚ, ಭಯ ಏನು ಬೇಕಾಗಿಲ್ಲ. ಭಗವಂತನಿಗೆ ಗೊತ್ತು ಈ ಭೌತಿಕ ಜಗತ್ತಿನ ಲಕ್ಷಣ ಏನು ಅನ್ನುವಂಥದ್ದು. ಸೊ ಭಗವಂತ ನಮ್ಮಲ್ಲಿರುವ ಒಳ್ಳೆ ಗುಣವನ್ನು ಮಾತ್ರ ನೋಡುತ್ತಾರಂತೆ, ಕೆಟ್ಟ ಗುಣವನ್ನು ನೋಡುವುದಿಲ್ವಂತೆ. ಆದ್ದರಿಂದ ಸೊ ಭಗವಂತನಲ್ಲಿಗೆ ನಾವು ಏನೇ ಆದರೂ ಕೂಡ ಭಗವಂತನಲ್ಲಿಗೆ ನಾವು ಹೋಗಬೇಕು. ಕೃಷ್ಣನ ಭಕ್ತಿಯನ್ನು ನಾವು ಮಾಡಬೇಕು. ಭಕ್ತಿಯನ್ನು ನಾವು ಮಾಡೋದ್ರಿಂದ ನಾವು ಖಂಡಿತವಾಗ್ಲೂ ಪರಿಶುದ್ಧರಾಗುತ್ತೇವೆ ಮತ್ತು ನಾವು ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬಹುದು ಅನ್ನೋದನ್ನು ನಾವು ತಿಳ್ಕೋಬಹುದು. ಹರೇ ಕೃಷ್ಣ.